ಈಗ ಮೇಷ ರಾಶಿಯ ಅಕ್ಟೋಬರ್ ತಿಂಗಳ ಮಾಸಿಕ ರಾಶಿ ಭವಿಷ್ಯವನ್ನು ತಿಳಿಯೋಣ. ಅಕ್ಟೋಬರ್ ತಿಂಗಳ 18ನೇ ದಿನಾಂಕದಂದು ಗುರು ಗ್ರಹ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ತಾತ್ಕಾಲಿಕವಾಗಿ ಗೋಚಾರವಾಗಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಕೆಲವು ಸಿಹಿ ಸುದ್ದಿಗಳನ್ನು ಅನುಭವಿಸುವಿರಿ, ಹಾಗೂ ತಾಯಿ ಮತ್ತು ವಾಹನಗಳ ವಿಚಾರಗಳಲ್ಲಿ ಶುಭವಿದೆ. ಹಾಗೆಯೇ ಶುಕ್ರ ಹಾಗೂ ಬುಧ ಗ್ರಹರು ಪರಿವರ್ತನೆ ಹೊಂದುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ದೊರೆಯಲಿದೆ, ಹಾಗೂ ಸಂಗಾತಿಯ ವಿಚಾರದಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ, ಹಾಗೂ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯಲಿದೆ. 17ನೇ ದಿನಾಂಕದಂದು ರವಿಯು ನಿಮ್ಮ 7ನೇ ಮನೆಯಾದ ತುಲಾ ರಾಶಿಯಲ್ಲಿ ಸಂಗಾತಿಯ ವಿಚಾರಗಳಲ್ಲಿ ಕೆಲವು ಮನಸ್ತಾಪಗಳು ಹಾಗೆ ಮುಂದುವರಿಯುವ ಲಕ್ಷಣಗಳಿವೆ, ಹಾಗೂ ತಿಂಗಳ ಮಧ್ಯದ ನಂತರ ನಿಮ್ಮ ಹಾಗೂ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗುವ ಲಕ್ಷಣಗಳಿವೆ. ಆಮ್ಲಪಿತ್ತ, ಕೆಮ್ಮು, ಕಫ, ಶೀತದಂತಹ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ಭೇಟಿ ಮಾಡುವುದು ಸೂಕ್ತ. ತಿಂಗಳ ಕೊನೆಯಲ್ಲಿ ನಿಮ್ಮ ರಾಶಿ ಅಧಿಪತಿಯಾದ ಕುಜನು ನಿಮ್ಮ 8ನೇ ಮನೆಯಲ್ಲಿ ಗೋಚಾರವಾಗುತ್ತದೆ. ಇದು ಕುಜನಿಗೆ ಸ್ವಂತ ಮನೆಯಾಗಿದೆ, ಆದ್ದರಿಂದ ನೀವು ಮಾನಸಿಕವಾಗಿ ಧೈರ್ಯದಿಂದ ಇರಲು ಸಹಾಯಕವಾಗಿದೆ. ಆದರೆ ದೈಹಿಕವಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ತಿಂಗಳ ಮಧ್ಯಭಾಗದಿಂದ ನೀವು ಸ್ವಲ್ಪ ಮಟ್ಟಿಗೆ ಧೈರ್ಯಗೆಡುವ ಲಕ್ಷಣಗಳಿವೆ. ನಿಮ್ಮ ತಂದೆಯ ವಿಚಾರವಾಗಿ ನೀವು ಚಿಂತನೆಗೆ ಒಳಗಾಗಬಹುದು, ಹಾಗೂ ಶನಿಯು ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಖರ್ಚಿನ ಮನೆಯಲ್ಲಿ ನೆಲೆಸಿರುವುದರಿಂದ ನಿಮ್ಮ ಖರ್ಚುಗಳಲ್ಲಿ ನಿಯಂತ್ರಣ ಇದ್ದರೆ ಒಳ್ಳೆಯದು, ಹಾಗೂ ಇದು ನಿಮಗೆ 7.5 ಮೊದಲ ಹಂತವಾಗಿದೆ. ಹಾಗಾಗಿ ಕುಟುಂಬ ಹಾಗೂ ಆರೋಗ್ಯದ ವಿಚಾರಗಳಲ್ಲಿ ಸಹನೆಯಿಂದ ವರ್ತಿಸಿ. ಏನೇ ಇದ್ದರೂ ಕುಜನಿಗೆ ಹಾಗೂ ರವಿಗೆ ತಿಂಗಳ ಪೂರ್ತಿ ಗುರು ದೃಷ್ಟಿ ಇರುವುದರಿಂದ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ ತಾನಾಗಿಯೇ ಪರಿಹಾರಗೊಳ್ಳುತ್ತವೆ. ಈ ತಿಂಗಳಲ್ಲಿ ನೀವು ಸುಬ್ರಹ್ಮಣ್ಯ ಆರಾಧನೆ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡುವುದರಿಂದ ಈ ತಿಂಗಳು ಹೆಚ್ಚು ಲಾಭಕರವಾಗಲಿದೆ.